ಹಲೋ ಗೈಸ್, ವೆಲ್ಕಮ್ ಟು ಸಿನಿಮಾ ಕತೆ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಲಯಾಳಂ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಕ್ರೈಮ್ ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ಮೂವಿ ಎಲಿಜಾ ಸ್ಟೋರಿನ ನೋಡೋಣ. ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ಒಬ್ಬ ತಾಯಿ ಮತ್ತು ಮಗಳನ್ನ ತೋರಿಸ್ತಾರೆ. ತಾಯಿ ತನ್ನ ಮಗಳಿಗೆ ಊಟ ಮಾಡಿಸ್ಬೇಕಂತ ಆಕೆ ಹಿಂದೆ ಹೋಗ್ತಿರ್ತಾಳೆ. ಆದ್ರೆ ಮಗಳು ಆಕೆ ಮಾತು ಕೇಳದೆ ಆ ಕಡೆ ಈ ಕಡೆ ಓಡ್ತಿರ್ತಾಳೆ. ಸೀನ್ ಈಗ ಇಲ್ಲಿಂದ 40 ವರ್ಷಗಳ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ ಎಲಿಜಾ ಅನ್ನೋ ಹುಡುಗಿನ ತೋರಿಸ್ತಾರೆ. ಈಕೆ ಎದ್ದು ತನ್ನ ತಾಯಿ ಹತ್ರ ಹೋಗ್ತಾಳೆ. ಆಕೆ ತಾಯಿ ಕಿಚನ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಎಲಿಜಾ ತನ್ನ ತಾಯಿಗೆ ಇವತ್ತು ಬ್ರೇಕ್ಫಾಸ್ಟ್ ನಲ್ಲಿ ಏನು ಸ್ಪೆಷಲ್ ಅಂತ ಕೇಳ್ತಾಳೆ. ಆದ್ರೆ ಎಲಿಜಾ ತಾಯಿ ಮೊದಲು ಹೋಗಿ ನೀನು ಫ್ರೆಶ್ ಅಪ್ ಆಗಿ ಬಾ, ಆಮೇಲೆ ಬ್ರೇಕ್ಫಾಸ್ಟ್ ಕೊಡ್ತೀನಿ ಅಂತ ಹೇಳ್ತಾಳೆ. ಅದೇ ಟೈಮ್ ಅಲ್ಲಿ ಎಲಿಜಾ ಅಜ್ಜಿ ನನಗೆ ಊಟ ಕೊಡ್ತೀರಾ ಅಥವಾ ನಾನು ಉಪವಾಸ ಸಾಯ್ಬೇಕಾ ಅಂತ ರೂಮ್ ಒಳಗಿಂದ ಕೂಗ್ತಾಳೆ. ಆದ್ರೆ ಎಲಿಜಾ ತಾಯಿ ಆ ಕಡೆ ಗಮನ ಕೊಡಲ್ಲ. ಈಗ ಎಲಿಜಾ ಅಲ್ಲಿಂದ ಹೊರಗೆ ಬಂದು ತನ್ನ ಬಾಯ್ ಫ್ರೆಂಡ್ ಮೆಲ್ವಿನ್ಗೆ ಕಾಲ್ ಮಾಡ್ತಾಳೆ. ಆಕ್ಚುಲಿ ಮೆಲ್ವಿನ್ ಬೇರೆ ಊರಲ್ಲಿ ಕೆಲಸ ಮಾಡ್ತಿರ್ತಾನೆ. ಎಲಿಜಾ ಡೈಲಿ ಮಾರ್ನಿಂಗ್ ಮೆಲ್ವಿನ್ಗೆ ಕಾಲ್ ಮಾಡಿ ಗುಡ್ ಮಾರ್ನಿಂಗ್ ಹೇಳ್ತಿರ್ತಾಳೆ ಮತ್ತು ಅವನ ಡ್ಯೂಟಿ ಹೇಗಿತ್ತು ಅಂತ ಕೇಳ್ತಾಳೆ. ಇವರಿಬ್ಬರು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ. ಈಗ ಸೀನ್ ಸಂದೀಪ್ ಕಡೆ ಶಿಫ್ಟ್ ಆಗುತ್ತೆ. ಈತ ಒಬ್ಬ ಸೈಕ್ಯಾಟ್ರಿಕ್ ಡಾಕ್ಟರ್ ನ ಭೇಟಿ ಆಗೋಕೆ ಬಂದಿರ್ತಾನೆ. ಯಾಕಂದ್ರೆ ಸಂದೀಪ್ ಸ್ವಲ್ಪ ಮೆಂಟಲಿ ಅನ್ಸ್ಟೇಬಲ್ ಇರ್ತಾನೆ. ಆಗ ಡಾಕ್ಟರ್ ಸಂದೀಪ್ಗೆ ಈಗ ತಾನೇ ಕ್ವಾರಂಟೈನ್ ಮುಗಿದಿದೆ, ಅದಕ್ಕೆ ಈಗ ತಾನೇ ನನ್ನ ಕೆಲಸ ಮತ್ತೆ ಸ್ಟಾರ್ಟ್ ಆಗಿದೆ. ಇದರಿಂದ ಜನ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ನನಗೂ ಕೂಡ ತುಂಬಾ ಪೇಷಂಟ್ಸ್ ಕಾಲ್ ಬರ್ತಿದೆ. ನಾನು ಈಗಲೂ ಕೂಡ ಒಬ್ಬ ಪೇಷಂಟ್ ನ ನೋಡೋಕೆ ಹೋಗ್ಬೇಕು. ನಾನು ನಿನ್ನ ಆಮೇಲೆ ಭೇಟಿ ಆಗ್ತೀನಿ ಸಂದೀಪ್ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಡಾಕ್ಟರ್ ಅಲ್ಲಿಂದ ಹೋದಾಗ ಸಂದೀಪ್ಗೆ ಎಲಿಜಾ ಬಾಯ್ ಫ್ರೆಂಡ್ ಮೆಲ್ವಿನ್ ಕಾಲ್ ಮಾಡ್ತಾನೆ. ಆಕ್ಚುಲಿ ಸಂದೀಪ್ ಮತ್ತು ಮೆಲ್ವಿನ್ ಫ್ರೆಂಡ್ಸ್ ಆಗಿರ್ತಾರೆ. ಮೆಲ್ವಿನ್ ಸಂದೀಪ್ಗೆ ನೀನು ಫ್ರೀ ಇದ್ದಾಗ ನನ್ನ ಹತ್ರ ಬಾ, ನನಗೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ ಅಂತ ಹೇಳ್ತಾನೆ. ಆಗ ಸಂದೀಪ್ ಆಯ್ತು, ಆದಷ್ಟು ಬೇಗ ಫ್ರೀ ಮಾಡ್ಕೊಂಡು ನಿನಗೆ ಕಾಲ್ ಮಾಡಿ ಬರ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಎಲಿಜಾ ತನ್ನ ಅಜ್ಜಿ ಹತ್ರ ಬಂದು ಬ್ರೇಕ್ಫಾಸ್ಟ್ ಕೊಡ್ತಾಳೆ. ಆದ್ರೆ ಆಕೆ ಅಜ್ಜಿ ಆ ಬ್ರೇಕ್ಫಾಸ್ಟ್ ನ ನೋಡಿ ದಿನ ಇದೇ ತಿನ್ಬೇಕಾ ಅಂತ ಹೇಳಿ ಅಲ್ಲಿಂದ ಬಿಸಾಕ್ಬಿಡ್ತಾಳೆ. ಆದ್ರೆ ಎಲಿಜಾ ಏನು ಹೇಳದೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಈಗ ಅದೇ ದಿನ ರಾತ್ರಿ ಒಬ್ಬ ವ್ಯಕ್ತಿ ಕಾಡಲ್ಲಿ ಓಡ್ತಿರ್ತಾನೆ. ಈತ ಯಾರಿಂದನೂ ತಪ್ಪಿಸ್ಕೊಂಡು ಅಲ್ಲಿಂದ ಓಡ್ತಿರ್ತಾನೆ. ಈತ ಓಡ್ತಿದ್ದಾಗ ಆತನ ಕಾಲು ಎಲಿಂಬಲ್ ಟ್ರ್ಯಾಪ್ ನಲ್ಲಿ ಸಿಕ್ಕಾಕೊಳ್ಳುತ್ತೆ. ಇದರಿಂದ ಆತನಿಗೆ ತುಂಬಾ ನೋವಾಗ್ತಿರುತ್ತೆ. ಆತ ಹೆಲ್ಪ್ ಅಂತ ಕೂಗ್ತಾ ಮುಂದೆ ಹಾಗೆ ಹೋಗ್ತಿರ್ತಾನೆ. ಆಗ ಆತನಿಗೆ ಅಲ್ಲಿ ಒಂದು ಫೆನ್ಸ್ ಕಾಣುತ್ತೆ. ಆತ ಅದನ್ನ ತನ್ನ ಕೈಯಿಂದ ಹಿಡ್ಕೊತಾನೆ. ಆದ್ರೆ ಅದರಲ್ಲಿ ಕರೆಂಟ್ ಇರುತ್ತೆ. ಆತನಿಗೆ ಒಂದು ಶಾಟ್ ಹೊಡೆಯುತ್ತೆ. ಆತ ಅಲ್ಲೇ ಸತ್ತೋಗ್ತಾನೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಯಾರೋ ಆತನ್ನ ಎಳ್ಕೊಂಡು ಹೋಗ್ತಾರೆ. ಆತ ಯಾರು ಅಂತ ನಮಗೆ ತೋರಿಸಲ್ಲ. ಇನ್ನೊಂದು ಕಡೆ ಸಂದೀಪ್ ಹತ್ರ ಆ ಡಾಕ್ಟರ್ ಬರ್ತಾನೆ ಮತ್ತು ಬೆಳಗ್ಗೆ ಸರಿಯಾಗಿ ಮಾತಾಡೋಕೆ ಆಗಿಲ್ಲ. ಈಗ ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳು, ನನಗೆ ಆದ್ರೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಸಂದೀಪ್ ತನ್ನ ಲೈಫ್ ಬಗ್ಗೆ ಹೇಳ್ತಾನೆ. ಈಗ ಸ್ಟೋರಿ 5 ವರ್ಷ ಹಿಂದಕ್ಕೆ ಹೋಗುತ್ತೆ. ಸಂದೀಪ್ಗೆ ಚೆನ್ನೈನಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಇರುತ್ತೆ. ಈತ ಒಳ್ಳೆ ರೀತಿಯಲ್ಲಿ ಸೆಟ್ಲ್ ಆಗಿರ್ತಾನೆ. ಆಗ ಇವನ ಕಂಪನಿಯಲ್ಲಿ ಅಂಜಲಿ ಅನ್ನೋ ಹುಡುಗಿ ಇಂಟರ್ವ್ಯೂಗೆ ಬರ್ತಾಳೆ. ಸಂದೀಪ್ ಆಕೆನ ಸೆಲೆಕ್ಟ್ ಮಾಡ್ತಾನೆ. ಈಕೆ ತುಂಬಾ ಕಮ್ಮಿ ಸ್ಯಾಲರಿಗೆ ಸಂದೀಪ್ ಜೊತೆ ಕೆಲಸ ಮಾಡೋಕೆ ಒಪ್ಕೋತಾಳೆ. ಈಗ ಬರ್ತಾ ಬರ್ತಾ ಸಂದೀಪ್ ಮತ್ತು ಅಂಜಲಿ ಕ್ಲೋಸ್ ಆಗ್ತಾ ಹೋಗ್ತಾರೆ. ಹೀಗೆ ಒಂದು ದಿನ ಅಂಜಲಿ ತುಂಬಾ ಸ್ಯಾಡ್ ಆಗಿರ್ತಾಳೆ. ಆಗ ಸಂದೀಪ್ ಆಕೆಗೆ ಏನಾಯ್ತು ಅಂತ ಕೇಳ್ತಾನೆ. ಆಗ ಅಂಜಲಿ ಸಂದೀಪ್ಗೆ ತನ್ನ ಲೈಫಲ್ಲಿದ್ದ ಪ್ರಾಬ್ಲಮ್ ಹೇಳ್ತಾಳೆ. ಆಕ್ಚುಲಿ ಅಂಜಲಿಗೆ ತುಂಬಾ ಸಾಲ ಆಗಿರುತ್ತೆ. ಆಕೆ ಇದನ್ನ ಸಂದೀಪ್ಗೆ ಹೇಳ್ತಾಳೆ. ಆಗ ಸಂದೀಪ್ ಆಕೆ ಎಲ್ಲಾ ಸಾಲನ ತೀರಿಸ್ಬಿಡ್ತಾನೆ. ಇದನ್ನ ನೋಡಿ ಅಂಜಲಿ ತುಂಬಾ ಖುಷಿ ಆಗ್ತಾಳೆ. ಆಕೆ ಸಂದೀಪ್ಗೆ ಪ್ರಪೋಸ್ ಮಾಡ್ತಾಳೆ. ಸಂದೀಪ್ಗೂ ಅಂಜಲಿ ಅಂದ್ರೆ ಇಷ್ಟ ಇದ್ದಿದ್ದರಿಂದ ಆತ ಕೂಡ ಆಕೆ ಪ್ರಪೋಸಲ್ಗೆ ಒಪ್ಕೋತಾನೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಇವರಿಬ್ಬರ ಮದುವೆ ಆಗುತ್ತೆ. ಇವರು ತುಂಬಾ ಖುಷಿಯಿಂದ ತಮ್ಮ ಜೀವನ ಮಾಡ್ತಿರ್ತಾರೆ. ಹೀಗಿದ್ದಾಗ ಒಂದು ದಿನ ಅಂಜಲಿ ಬರ್ತ್ಡೇ ಬರುತ್ತೆ. ಆಗ ಸಂದೀಪ್ ಅಂಜಲಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಒಂದು ಗೋಲ್ಡ್ ರಿಂಗ್ ತಗೋತಾನೆ ಮತ್ತು ಆಕೆನ ಒಂದು ರೆಸಾರ್ಟ್ಗೆ ಕರ್ಕೊಂಡು ಬರ್ತಾನೆ. ಇಲ್ಲಿ ಅಂಜಲಿ ಸಂದೀಪ್ಗೆ ಇಲ್ಲಿ ಯಾಕೆ ಕರ್ಕೊಂಡು ಬಂದೆ ಅಂತ ಕೇಳ್ತಾಳೆ. ಆಗ ಸಂದೀಪ್ ಆಕೆಗೆ ಗೋಲ್ಡ್ ರಿಂಗ್ ಕೊಡ್ತಾನೆ ಮತ್ತು ಒಂದು ಕಾರ್ ಗಿಫ್ಟ್ ಮಾಡ್ತಾನೆ. ಇದನ್ನು ನೋಡಿ ಅಂಜಲಿ ತುಂಬಾ ಖುಷಿ ಆಗ್ತಾಳೆ. ಆಕೆ ಸಂದೀಪ್ನ ಹಗ್ ಮಾಡ್ಕೋತಾಳೆ. ಇವರು ತುಂಬಾ ಖುಷಿಯಾಗಿರ್ತಾರೆ. ಆಗ ಅಲ್ಲಿ ನಾಗೇಂದ್ರ ಅನ್ನೋ ವ್ಯಕ್ತಿ ಬರ್ತಾನೆ. ಈತ ಮೊದಲು ಸಂದೀಪ್ ಕಂಪನಿಯಲ್ಲಿ ಕೆಲಸ ಮಾಡಿರ್ತಾನೆ. ಆದ್ರೆ ನಾಗೇಂದ್ರ ಫ್ರಾಡ್ ಮಾಡಿದ್ದರಿಂದ ಸಂದೀಪ್ ಆತನನ್ನ ಕೆಲಸದಿಂದ ತೆಗೆದಿರ್ತಾನೆ. ಇಲ್ಲಿ ನಾಗೇಂದ್ರ ಸಂದೀಪ್ಗೆ ನೀನು ನನ್ನ ಕೆಲಸದಿಂದ ತೆಗೆದ ಮೇಲೆ ನನ್ನ ಲೈಫೇ ಹಾಳಾಯ್ತು. ಎಲ್ಲಿ ನನಗೆ ಜಾಬ್ ಸಿಗ್ಲಿಲ್ಲ. ನನ್ನ ವೈಫ್ ಕೂಡ ನನಗೆ ಈಗ ಮರ್ಯಾದೆ ಕೊಡ್ತಿಲ್ಲ. ಆದ್ರೆ ನೀನು ನೋಡಿದ್ರೆ ನಿನ್ನ ವೈಫ್ ನ ಇಲ್ಲಿ ಕರ್ಕೊಂಡು ಬಂದು ಆಕೆ ಬರ್ತ್ಡೇ ಮಾಡ್ತಿದ್ಯಾ ಅಂತ ಹೇಳ್ತಾನೆ ಮತ್ತು ನಿನ್ನಂತವರಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳ್ತಾನೆ. ಈಗ ಸಂದೀಪ್ ಮತ್ತು ನಾಗೇಂದ್ರ ನಡುವೆ ಜಗಳ ಆಗುತ್ತೆ. ಈಗ ನಾಗೇಂದ್ರ ಜೊತೆ ಬಂದ ವ್ಯಕ್ತಿ ಇವರ ಜಗಳ ಬಿಡಿಸೋಕೆ ಟ್ರೈ ಮಾಡ್ತಿರ್ತಾನೆ. ಅಂಜಲಿ ಕೂಡ ಇವರ ಜಗಳ ಬಿಡಿಸೋಕೆ ಹೋಗ್ತಾಳೆ. ಆದ್ರೆ ನಾಗೇಂದ್ರ ಆಕೆನ ದೂಕ್ ಬಿಡ್ತಾನೆ. ಆಗ ಆಕೆ ಸ್ವಲ್ಪ ದೂರ ಹೋಗಿ ಬೀಳ್ತಾಳೆ. ಆದ್ರೆ ಆಕೆ ಬಿದ್ದಾಗ ಅಲ್ಲಿ ಒಂದು ರಾಡ್ ಇರುತ್ತೆ. ಅದು ಅಂಜಲಿ ತಲೆಗೆ ಚುಚ್ಕೊಂಡು ಆಕೆ ಅಲ್ಲೇ ಸತ್ತೋಗ್ತಾಳೆ. ಇದನ್ನ ನೋಡಿ ಸಂದೀಪ್ಗೆ ಶಾಕ್ ಆಗುತ್ತೆ. ತಾನು ಅತಿ ಹೆಚ್ಚಾಗಿ ಪ್ರೀತಿಸಿದ ಅಂಜಲಿ ತನ್ನ ಕಣ್ಣು ಮುಂದೆ ಸತ್ತೋಗಿರ್ತಾಳೆ. ಆಗಿಂದ ಸಂದೀಪ್ ಡಿಪ್ರೆಷನ್ಗೆ ಹೋಗಿರ್ತಾನೆ. ಈತ ವಿಚಿತ್ರವಾಗಿ ಆಡ್ತಿರ್ತಾನೆ. ಇದನ್ನ ನೋಡಿ ಜನ ಸಂದೀಪ್ ಮೆಂಟಲ್ ಆಗಿದ್ದಾನೆ ಅಂತ ಅನ್ಕೋತಾರೆ. ಸಂದೀಪ್ಗೆ ತನ್ನ ಕೆಲಸದ ಬಗ್ಗೆನೂ ಗಮನ ಇರಲ್ಲ. ಅವನು ಬರೀ ಅಂಜಲಿ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಇದರಿಂದ ಅವನ ಕಂಪನಿ ಕೂಡ ತುಂಬಾ ಲಾಸ್ ಆಗಿ ಮುಚ್ಚೋಗುತ್ತೆ. ಅವನ ಆಸ್ತಿ ಎಲ್ಲ ಹೋಗ್ಬಿಡುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ಸಂದೀಪ್ ಡಾಕ್ಟರ್ಗೆ ಅಂಜಲಿ ಸತ್ತು 2 ವರ್ಷ ಆಯ್ತು. ಆದ್ರೂ ನನಗೆ ಆಕೆನ ಮರೆಯೋಕೆ ಆಗ್ತಿಲ್ಲ. ತುಂಬಾ ಸಾರಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ಟ್ರೈ ಮಾಡಿದೆ. ಆದ್ರೆ ಅದು ಕೂಡ ನನ್ನಿಂದ ಆಗ್ತಿಲ್ಲ ಅಂತ ಹೇಳ್ತಾನೆ.
ಇದನ್ನೆಲ್ಲ ಕೇಳಿ ಡಾಕ್ಟರ್ ಸಂದೀಪ್ಗೆ ನಿನ್ನ ಜೊತೆ ತುಂಬಾ ಕೆಟ್ಟದಾಯ್ತು. ಇದನ್ನ ನಾನು ಡಾಕ್ಟರ್ ಆಗಿ ಹೇಳ್ತಿಲ್ಲ, ಒಬ್ಬ ಫ್ರೆಂಡ್ ಆಗಿ ಹೇಳ್ತಿದ್ದೀನಿ. ಇದರಿಂದ ನೀನು ಹೊರಗೆ ಬರಬೇಕು. ಅದಕ್ಕೆ ಒಂದು ಕೆಲಸ ಮಾಡು, ನೀನು ಒಂದು ಟ್ರಿಪ್ಗೆ ಹೋಗು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಈಗ ಸೀನ್ ಎಲಿಜಾ ಕಡೆ ಶಿಫ್ಟ್ ಆಗುತ್ತೆ. ಈಕೆ ಮೆಲ್ವಿನ್ಗೆ ಕಾಲ್ ಮಾಡಿ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಿರ್ತಾಳೆ. ಇವರಿಬ್ಬರು ತುಂಬಾ ದೂರ ಇದ್ದುದರಿಂದ ಒಬ್ಬರನ್ನೊಬ್ಬರು ಮಿಸ್ ಮಾಡ್ಕೊತಿರ್ತಾರೆ. ಇಲ್ಲಿ ಮೆಲ್ವಿನ್ಗೆ ನಾಳೆ ಎಲಿಜಾ ಬರ್ತ್ಡೇ ಇದೆ ಅಂತ ನೆನಪಾಗುತ್ತೆ. ಆಗ ಅವನು ತಕ್ಷಣ ಸಂದೀಪ್ಗೆ ಕಾಲ್ ಮಾಡಿ ನಾಳೆ ಎಲಿಜಾ ಬರ್ತ್ಡೇ ಇದೆ, ನಾನು ಆಕೆಗೆ ಸರ್ಪ್ರೈಸ್ ಕೊಡೋಕೆ ಆಕೆ ಊರಿಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ, ನೀನು ಕೂಡ ನನ್ನ ಜೊತೆ ಬಾ ಅಂತ ಹೇಳ್ತಾನೆ. ಈ ಕಡೆ ಡಾಕ್ಟರ್ ಕೂಡ ಸಂದೀಪ್ಗೆ ಟ್ರಿಪ್ಗೆ ಹೋಗು ಅಂತ ಹೇಳಿರ್ತಾನೆ. ಅದಕ್ಕೆ ಅವನು ಮೆಲ್ವಿನ್ ಜೊತೆ ಹೋಗೋಕೆ ಒಪ್ಕೋತಾನೆ. ಈಗ ಮಾರನೇ ದಿನ ಇವರಿಬ್ಬರು ಕಾರ್ ತಗೊಂಡು ಎಲಿಸಾ ಊರಿಗೆ ಹೋಗ್ತಿರ್ತಾರೆ. ಎಲಿಸಾ ಊರು ಸ್ವಲ್ಪ ದೂರ ಇರುತ್ತೆ. ಇವರು ಕಾರಲ್ಲಿ ಸ್ವಲ್ಪ ಮುಂದೆ ಬಂದಾಗ ಅಲ್ಲಿ ಒಂದು ರೋಡ್ ಬ್ಲಾಕ್ ಆಗಿರುತ್ತೆ. ಆಕ್ಚುಲಿ ನಿನ್ನೆ ರಾತ್ರಿ ಮಳೆ ಬಂದು ಅಲ್ಲಿ ರೋಡ್ ಬ್ಲಾಕ್ ಆಗಿರುತ್ತೆ. ಆಗ ಮೆಲ್ವಿನ್ ಸಂದೀಪ್ಗೆ ನಾವು ಇಲ್ಲಿಂದ ನಡ್ಕೊಂಡು ಹೋಗೋಣ ಅಂತ ಹೇಳ್ತಾನೆ, ಯಾಕಂದ್ರೆ ಇಲ್ಲಿಂದ ಎಲಿಜಾ ಮನೆ ಸ್ವಲ್ಪ ದೂರದಲ್ಲಿರುತ್ತೆ. ಆಗ ಸಂದೀಪ್ ಮೆಲ್ವಿನ್ಗೆ ನಿನ್ನೆ ರಾತ್ರಿ ನಾನು ಮಲ್ಕೊಂಡಿಲ್ಲ, ನೀನೊಬ್ಬನೇ ಹೋಗಿ ಬಾ, ನಾನು ಕಾರಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ನಿನಗೇನಾದ್ರೂ ಹೆಲ್ಪ್ ಬೇಕಿದ್ರೆ ಫೋನ್ ಮಾಡು, ನಾನು ಬರ್ತೀನಿ ಅಂತ ಹೇಳ್ತಾನೆ. ಆಗ ಮೆಲ್ವಿನ್ ಸಂದೀಪ್ನ ಅಲ್ಲೇ ಬಿಟ್ಟು ತಾನು ಎಲಿಜಾ ಮನೆಗೆ ಹೋಗ್ತಾನೆ. ಇಲ್ಲಿ ಮೆಲ್ವಿನ್ ಎಲಿಜಾ ಮನೆಗೆ ಬಂದು ಡೋರ್ ನಾಕ್ ಮಾಡಿದಾಗ ಎಲಿಜಾ ಡೋರ್ ಓಪನ್ ಮಾಡ್ತಾಳೆ. ಇಲ್ಲಿ ಎಲಿಜಾ ಮೆಲ್ವಿನ್ ನ ನೋಡಿ ಶಾಕ್ ಆಗ್ತಾಳೆ ಮತ್ತು ತನ್ನ ಬರ್ತ್ಡೇಗೆ ಎಷ್ಟು ದೊಡ್ಡ ಸರ್ಪ್ರೈಸ್ ಕೊಟ್ಟಿದ್ಯಾ ಅಂತ ಖುಷಿ ಆಗ್ತಾಳೆ. ಇನ್ನು ಎಲಿಜಾ ಮೆಲ್ವಿನ್ ಬಗ್ಗೆ ತನ್ನ ತಾಯಿಗೂ ಹೇಳಿರ್ತಾಳೆ. ಅದಕ್ಕೆ ಈಗ ಮೆಲ್ವಿನ್ ಒಳಗೆ ಬಂದಾಗ ಎಲಿಜಾ ತಾಯಿ ಕೂಡ ಮೆಲ್ವಿನ್ ನ ನೋಡಿ ತುಂಬಾ ಖುಷಿ ಆಗ್ತಾಳೆ. ಈಗ ಎಲಿಜಾ ಮೆಲ್ವಿನ್ಗೆ ತನ್ನ ಮನೆ ತೋರಿಸ್ತೀನಿ ಅಂತ ಹೇಳಿ ತನ್ನ ರೂಮ್ ಒಳಗೆ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಮೆಲ್ವಿನ್ ಎಲಿಜಾಗೆ ರಿಂಗ್ ಕೊಟ್ಟು ವಿಶ್ ಮಾಡ್ತಾನೆ. ಇವರಿಬ್ಬರು ಇಲ್ಲಿ ಹಗ್ ಮಾಡ್ಕೋತಾರೆ. ಇವರು ಇಲ್ಲಿ ರೊಮ್ಯಾನ್ಸ್ ಮಾಡ್ತಿದ್ದಾಗ ಎಲಿಜಾ ತಾಯಿ ಮೆಲ್ವಿನ್ಗಾಗಿ ಜ್ಯೂಸ್ ತರ್ತಾಳೆ. ಆಗ ಇವರು ತಕ್ಷಣ ಕೆಳಗಿಳಿದು ಬರ್ತಾರೆ. ಇಲ್ಲಿ ಎಲಿಜಾ ತಾಯಿ ಮೆಲ್ವಿನ್ಗೆ ಜ್ಯೂಸ್ ಕೊಟ್ಟು, ನೀನು ತುಂಬಾ ದಿನ ಆದ್ಮೇಲೆ ಇಲ್ಲಿಗೆ ಬಂದಿದ್ದೀಯಾ, ಅದಕ್ಕೆ ಇವತ್ತು ರಾತ್ರಿ ಇಲ್ಲೇ ಇದ್ದು ಬೆಳಗ್ಗೆ ಎದ್ದು ಹೋಗು ಅಂತ ಹೇಳ್ತಾಳೆ. ಆಗ ಮೆಲ್ವಿನ್ ಕೂಡ ಆಯ್ತು ಆಂಟಿ, ನಾನು ಇವತ್ತು ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಈಗ ಅವನು ಜ್ಯೂಸ್ ಕುಡಿತಾನೆ. ಜ್ಯೂಸ್ ಕುಡಿದು ಅವನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಎದ್ದು ಹೋದಾಗ ಅವನಿಗೆ ಚಕ್ಕರ್ ಬಂದಂತೆ ಆಗುತ್ತೆ. ಆಗ ಅವನು ಅಲ್ಲೇ ಮೂರ್ಛೆ ಹೋಗ್ತಾನೆ. ಇದನ್ನ ನೋಡಿ ಎಲಿಜಾ ತನ್ನ ತಾಯಿನ ಕರೆದು, ಅಮ್ಮ ಎಲ್ಲಿ ಬಾ, ಮೆಲ್ವಿನ್ಗೆ ಏನಾಯ್ತು ನೋಡು ಅಂತ ಹೇಳ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಮೆಲ್ವಿನ್ಗೆ ಎಚ್ಚರಿಕೆ ಆಗುತ್ತೆ. ಈಗ ಅವನು ಬೇರೆ ರೂಮ್ ಅಲ್ಲಿ ಇರ್ತಾನೆ. ಇಲ್ಲಿ ಅವನ ಮುಂದೆ ಎಲಿಜಾ ಇರ್ತಾಳೆ. ಎಲಿಜಾ ಮೆಲ್ವಿನ್ಗೆ, ನಾನು ನಿನಗಾಗಿ ತುಂಬಾ ದಿನದಿಂದ ವೇಟ್ ಮಾಡ್ತಿದ್ದೆ, ಇವತ್ತು ನೀನು ಸರ್ಪ್ರೈಸ್ ಕೊಟ್ಟು ನನ್ನ ಬಲೆಗೆ ಸಿಕ್ಕಾಕೊಂಡಿದ್ದೀಯಾ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮೆಲ್ವಿನ್ಗೆ ಏನು ಅರ್ಥವಾಗಲ್ಲ. ಆಗ ಆಕೆ, ನಾನು ನಿನ್ನ ಒಂದು ಕಿಡ್ನಿ ತಗೊಂಡಿದ್ದೀನಿ, ನಿನ್ನ ಹೊಟ್ಟೆ ತುಂಬಾ ನೋತಿರ್ಬೇಕಲ್ಲ, ಸ್ವಲ್ಪ ಹೊತ್ತಿಗೆ ನೀನು ಸತ್ತೋಗ್ತೀಯಾ ಅಂತ ಹೇಳ್ತಾಳೆ. ಮತ್ತು ನೀನು ಸತ್ತ ಮೇಲೆ ನಾವು ತುಂಬಾ ದಿನಗಳವರೆಗೆ ನಿನ್ನ ಮಾಂಸನ ಕಟ್ ಮಾಡಿ ತಿಂತೀವಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮೆಲ್ವಿನ್, ನನಗೆ ಹೊಟ್ಟೆ ನೋತಿರೋದು ನಿಜ, ಆದ್ರೆ ಇಂಥ ಟೈಮಲ್ಲಿ ಜೋಕ್ ಮಾಡಬಾರ್ದು ಅಂತ ಹೇಳ್ತಾನೆ. ನನಗೆ ತುಂಬಾ ಹೊಟ್ಟೆ ನೋತಾ ಇದೆ, ನನ್ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಆಗ ಎಲಿಜಾ, ನಾನು ನಿನ್ನ ಗರ್ಲ್ ಫ್ರೆಂಡ್ ಅಲ್ಲ, ನಿನ್ನ ಜೊತೆ ಕಾಮಿಡಿ ಮಾಡೋಕೆ, ಇದು ನಿಜ ಅಂತ ಹೇಳಿ ಅವನನ್ನ ಅಲ್ಲೇ ರೂಮ್ ಅಲ್ಲಿ ಲಾಕ್ ಮಾಡಿ ಹೊರಗೆ ಬರ್ತಾಳೆ. ಈಕೆ ಹೊರಗೆ ಬಂದಾಗ ಮೆಲ್ವಿನ್ ತನಗೆ ಕೊಟ್ಟ ರಿಂಗ್ ನ ತನ್ನ ತಾಯಿಗೆ ಕೊಡ್ತಾಳೆ. ಆಕೆ ಅದನ್ನ ತಗೊಂಡು ಒಂದು ಬಾಕ್ಸ್ ಅಲ್ಲಿ ಹಾಕ್ತಾಳೆ. ಆ ಬಾಕ್ಸ್ ಅಲ್ಲಿ ಆಲ್ರೆಡಿ ತುಂಬಾ ರಿಂಗ್ಸ್ ಇರುತ್ತೆ. ಅಂದ್ರೆ ಇವರು ಮೆಲ್ವಿನ್ ಗಿಂತ ಮುಂಚೆ ತುಂಬಾ ಜನರನ್ನ ಟ್ರ್ಯಾಪ್ ಮಾಡಿರ್ತಾರೆ. ಇನ್ನೊಂದು ಕಡೆ ಕಾರಲ್ಲಿ ಮಲ್ಕೊಂಡಿದ್ದ ಸಂದೀಪ್ಗೆ ಎಚ್ಚರಿಕೆ ಆಗುತ್ತೆ. ಅವನು ಈಗ ಮೆಲ್ವಿನ್ ಗಾಗಿ ವೇಟ್ ಮಾಡ್ತಿರ್ತಾನೆ. ಈ ಕಡೆ ಎಲಿಜಾ ಅಜ್ಜಿ ಹೊರಗೆ ಬಂದು ಎಲಿಜಾ ತಾಯಿಗೆ, ನೀವು ಆ ಹುಡುಗನನ್ನ ಕೂಡ ಸಾಯಿಸ್ಬಿಟ್ರ ಅಂತ ಕೇಳ್ತಾಳೆ. ಆಗ ಎಲಿಜಾ ತಾಯಿ ಆಕೆಗೆ, ನೀನು ಈ ವಿಷಯದಲ್ಲಿ ಮಾತಾಡಬೇಡ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ನೀನು ಇದರಲ್ಲಿ ಮಾತಾಡಿದ್ರೆ ನಿನಗೆ ಕೊಡ್ತಿರೋ ಊಟ ಕೂಡ ಕೊಡಲ್ಲ ಅಂತ ಹೇಳ್ತಾಳೆ. ಈಗ ಸೀನ್ ಸಂದೀಪ್ ಕಡೆ ಶಿಫ್ಟ್ ಆಗುತ್ತೆ. ಇವನು ಕಾರಿಂದ ಹೊರಗೆ ಬಂದು ಮೆಲ್ವಿನ್ ಗಾಗಿ ವೇಟ್ ಮಾಡ್ತಿರ್ತಾನೆ. ಆದ್ರೆ ಸ್ವಲ್ಪ ಹೊತ್ತು ವೇಟ್ ಮಾಡಿದ ಮೇಲೆ ಮತ್ತೆ ಕಾರ್ ಒಳಗೆ ಹೋಗಕ್ಕೆ ನೋಡ್ತಾನೆ. ಆದ್ರೆ ಆ ಕಾರ್ ಡೋರ್ ಎಲ್ಲ ಲಾಕ್ ಆಗಿರುತ್ತೆ, ಯಾಕಂದ್ರೆ ಸಂದೀಪ್ ಕಾರ್ ಕೀನ ಅದರಲ್ಲೇ ಬಿಟ್ಟಿರ್ತಾನೆ. ಆಗ ಅವನು ಮೆಲ್ವಿನ್ಗೆ ಕಾಲ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನ ಕಾಲೇ ಕನೆಕ್ಟ್ ಆಗ್ತಿರಲ್ಲ. ಈ ಕಡೆ ಮೆಲ್ವಿನ್ ರೂಮ್ ಅಲ್ಲಿ ನೋವಿಂದ ತುಂಬಾ ಒದ್ದಾಡ್ತಿರ್ತಾನೆ. ಆದ್ರೆ ಇನ್ನೊಂದು ಕಡೆ ಎಲಿಜಾ ಮತ್ತು ಎಲಿಜಾ ತಾಯಿ ಕಿಚನ್ ನಲ್ಲಿ ಮೆಲ್ವಿನ್ ಸತ್ತ ಮೇಲೆ ಅವನ ಮಾಂಸದಿಂದ ಯಾವ ರೀತಿಯ ಡಿಶ್ ಗಳನ್ನ ಮಾಡಿ ತಿನ್ಬೇಕು ಅಂತ ಮಾತಾಡ್ತಿರ್ತಾರೆ. ಅದೇ ಟೈಮ್ ಅಲ್ಲಿ ಡೋರ್ ಬೆಲ್ ನಾಕ್ ಆಗುತ್ತೆ. ಇವರು ಈ ಟೈಮ್ ಅಲ್ಲಿ ಯಾರು ಬಂದಿರಬಹುದು ಅಂತ ಅನ್ಕೋತಾರೆ. ಆಗ ಎಲಿಜಾ ತಾಯಿ ಎಲಿಜಾಗೆ, ನೀನ್ ಹೋಗಿ ಡೋರ್ ಓಪನ್ ಮಾಡು ಅಂತ ಹೇಳ್ತಾಳೆ. ಈಗ ಎಲಿಜಾ ಬಂದು ಡೋರ್ ಓಪನ್ ಮಾಡಿದಾಗ ಅಲ್ಲಿ ಸಂದೀಪ್ ಇರ್ತಾನೆ. ಈತ ಎಲಿಜಾನ ನೋಡಿ, ನಾನು ಸಂದೀಪ್, ನಾನು ಮೆಲ್ವಿನ್ ಫ್ರೆಂಡ್, ಅವನು ಇಲ್ಲಿ ಬಂದು ತುಂಬಾ ಹೊತ್ತಾಯ್ತು, ಅವನು ವಾಪಸ್ ಬಂದಿಲ್ಲ, ಅದಕ್ಕೆ ನಾನು ಚೆಕ್ ಮಾಡೋಕೆ ಬಂದೆ ಅಂತ ಹೇಳ್ತಾನೆ. ಆಗ ಎಲಿಜಾ ಸಂದೀಪ್ಗೆ, ಮೆಲ್ವಿನ್ ಈಗ ತಾನೇ ಮಾರ್ಕೆಟ್ಗೆ ಹೋಗಿದ್ದಾನೆ, ಅವನು ಬರ್ತಾನೆ, ಬಂದು ನೀನು ಒಳಗೆ ಕುಂದ್ರು ಅಂತ ಹೇಳ್ತಾಳೆ. ಈಗ ಎಲಿಜಾ ತನ್ನ ತಾಯಿ ಹತ್ರ ಹೋಗಿ ಮೆಲ್ವಿನ್ ತನ್ನ ಜೊತೆ ತನ್ನ ಫ್ರೆಂಡ್ ನ ಕರ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಾಳೆ. ಆಗ ಎಲಿಜಾ ತಾಯಿ, ಮೆಲ್ವಿನ್ ನಿನಗೆ ಸಂದೀಪ್ ಬಗ್ಗೆ ಮೊದಲೇ ಹೇಳಿದ್ನ ಅಂತ ಕೇಳ್ತಾಳೆ. ಆಗ ಎಲಿಜಾ, ಇವತ್ತು ಅವನು ಬರ್ತಾನಂತ ನಮಗೆ ಗೊತ್ತಿದ್ದಿಲ್ಲ, ಇನ್ನು ಸಂದೀಪ್ ಬಗ್ಗೆ ಯಾವಾಗ ಹೇಳ್ತಾನೆ ಅಂತ ಕೇಳ್ತಾಳೆ. ಆಗ ಎಲಿಜಾ ತಾಯಿ, ಪರವಾಗಿಲ್ಲ, ಇವತ್ತು ನಮಗೆ 2 ಬೇಟೆ ಸಿಕ್ಕಿದೆ, ಇವನಿಗೂ ಜ್ಯೂಸ್ ಕೊಡು ಅಂತ ಹೇಳಿ ಜ್ಯೂಸ್ ರೆಡಿ ಮಾಡ್ತಿರ್ತಾಳೆ. ಈ ಕಡೆ ಹಾಲಲ್ಲಿದ್ದ ಸಂದೀಪ್ ಹತ್ರ ಎಲಿಜಾ ಅಜ್ಜಿ ಬರ್ತಾಳೆ. ಈಕೆ ಸಂದೀಪ್ಗೆ, ನೀನು ಇಲ್ಲಿಂದ ಬೇಗ ಹೋಗ್ಬಿಡು, ಇಲ್ಲಾಂದ್ರೆ ಆ ತಾಯಿ ಮಗಳು ನಿನ್ನ ಕೂಡ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸಂದೀಪ್ಗೆ ಏನು ಅರ್ಥವಾಗಲ್ಲ. ಅದೇ ಟೈಮಲ್ಲಿ ಎಲಿಜಾ ಮತ್ತು ಆಕೆ ತಾಯಿ ಅಲ್ಲಿಗೆ ಬರ್ತಾರೆ. ಇವರು ಎಲಿಜಾ ಅಜ್ಜಿ ಸಂದೀಪ್ ಜೊತೆ ಮಾತಾಡೋದನ್ನ ನೋಡಿ ಸಂದೀಪ್ಗೆ, ಈಕೆ ನನ್ನ ತಾಯಿ, ಈಕೆಗೆ ಸ್ವಲ್ಪ ಮೆಂಟಲ್ ಪ್ರಾಬ್ಲಮ್ ಇದೆ, ಈಕೆ ಹೊಸದಾಗಿ ಮನೆಗೆ ಬಂದವರಿಗೆ ಏನೇನೋ ಹೇಳ್ತಿರ್ತಾಳೆ, ನೀನು ಆಕೆ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳ್ತಾಳೆ.
ಮತ್ತು ತನ್ನ ತಾಯಿಗೆ ಅಮ್ಮ ನೀನು ಔಷಧಿ ಹಾಕೊಂಡಿದ್ಯಾ, ಹೋಗಿ ಒಳಗೆ ಮಲ್ಕೋ ಅಂತ ಹೇಳಿ ಆಕೆಗೆ ರೂಮ್ಗೆ ಕಳಿಸ್ತಾಳೆ. ಮತ್ತೆ ಇವರು ವಾಪಸ್ ಕಿಚನ್ಗೆ ಬಂದು ಜ್ಯೂಸ್ ರೆಡಿ ಮಾಡ್ತಿರ್ತಾರೆ ಮತ್ತು ಎಲಿಜಾ ತಾಯಿ ಎಲಿಜಾಗೆ ಸಂದೀಪ್ಗೆ ನಮ್ಮ ಬಗ್ಗೆ ಡೌಟ್ ಬಂದಿರಬಹುದಾ ಅಂತ ಕೇಳ್ತಾಳೆ. ಈ ಕಡೆ ಹಾಲಲ್ಲಿ ಕುಂತಿದ್ದ ಸಂದೀಪ್ಗೆ ಮೆಲ್ವಿನ್ ಮೊಬೈಲ್ ಸೋಫಾ ಕೆಳಗೆ ಸಿಗುತ್ತೆ. ಈತ ಮೆಲ್ವಿನ್ ಮೊಬೈಲ್ ನೋಡಿ ಮೆಲ್ವಿನ್ ಮಾರ್ಕೆಟ್ಗೆ ಹೋಗಿದ್ರೆ ತನ್ನ ಮೊಬೈಲ್ನ ಯಾಕೆ ಇಲ್ಲಿ ಬಿಟ್ಟೋದಾ ಅಂತ ಯೋಚನೆ ಮಾಡ್ತಾನೆ ಮತ್ತು ಎಲಿಜಾ ಅಜ್ಜಿ ಹೇಳ್ತಿರೋ ಮಾತು ನಿಜ ಇರ್ಬೋದಾ ಅಂತ ಯೋಚನೆ ಮಾಡ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ಎಲಿಜಾ ಬರ್ತಾಳೆ. ಈಕೆ ಜ್ಯೂಸ್ ತಂದಿರ್ತಾಳೆ. ಆದ್ರೆ ಸಂದೀಪ್ ಅದನ್ನ ಕುಡಿಯಲ್ಲ, ನನಗೆ ನೆಗಡಿ ಆಗಿದೆ ಅಂತ ಹೇಳ್ತಾನೆ. ಆದ್ರೆ ಎಲಿಜಾ ಆತನಿಗೆ ಜ್ಯೂಸ್ ಕುಡಿಯುವಂತೆ ಇಂಡೈರೆಕ್ಟ್ ಆಗಿ ಫೋರ್ಸ್ ಮಾಡ್ತಾಳೆ. ಆಗ ಸಂದೀಪ್ ಹಾಗೇನಿಲ್ಲ, ನಾನು ಟ್ಯಾಬ್ಲೆಟ್ ತಗೋಬೇಕು, ನನಗೆ ಸ್ವಲ್ಪ ಬಿಸಿ ನೀರು ಸಿಗುತ್ತಾ ಅಂತ ಕೇಳ್ತಾನೆ. ಆಗ ಎಲಿಜಾ ಕಿಚನ್ ಒಳಗೆ ಹೋಗಿ ಬಿಸಿ ನೀರು ತರ್ತಾಳೆ. ಆಗ ಎಲಿಜಾ ತಾಯಿ ಅದರಲ್ಲೂ ಏನೋ ಮಿಕ್ಸ್ ಮಾಡ್ತಾಳೆ. ಈಗ ಎಲಿಜಾ ಸಂದೀಪ್ ಹತ್ರ ಬಂದು ಬಿಸಿ ನೀರು ಕೊಡ್ತಾಳೆ. ಆದ್ರೆ ಸಂದೀಪ್ ಅದನ್ನು ಕುಡಿಯಲ್ಲ. ಅವನು ನಾನು ಕಾರಲ್ಲಿ ಟ್ಯಾಬ್ಲೆಟ್ ಮರೆತು ಬಂದಿದ್ದೀನಿ, ನಾನು ಹೋಗಿ ಟ್ಯಾಬ್ಲೆಟ್ ತರ್ತೀನಿ ಅಂತ ಮನೆಯಿಂದ ಎದ್ದು ಹೊರಗೆ ಬರ್ತಾನೆ. ಈಗ ಇವರಿಗೆ ಸಂದೀಪ್ಗೆ ತಮ್ಮ ಮೇಲೆ ಡೌಟ್ ಬಂದಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಎಲಿಜಾ ತಾಯಿ ತಕ್ಷಣ ಒಂದು ಗನ್ ತಗೊಂಡು ಸಂದೀಪ್ನ ಶೂಟ್ ಮಾಡಬೇಕಂತ ಬರ್ತಾಳೆ. ಆದ್ರೆ ಇಲ್ಲಿ ಅವರಿಗೆ ಸಂದೀಪ್ ಕಾಣಲ್ಲ. ಇವರು ಅಲ್ಲಿ ಇಲ್ಲಿ ಸಂದೀಪ್ನ ಹುಡುಕ್ತಾರೆ. ಆಗ ಎಲಿಜಾ ತಾಯಿ ನೀನು ಫೆನ್ಸಿಂಗ್ ಕರೆಂಟ್ ನ ಆನ್ ಮಾಡು, ಸಂದೀಪ್ ಇಲ್ಲಿಂದ ಹೊರಗೆ ಹೋಗ್ಬಾರ್ದು, ಅವನು ಹೊರಗೆ ಹೋದ್ರೆ ನಾವು ಸಿಕ್ಕಾಕೋತೀವಿ ಅಂತ ಹೇಳ್ತಾಳೆ. ಆದ್ರೆ ಸಂದೀಪ್ ಅಲ್ಲೇ ಬಚ್ಚಿಟ್ಕೊಂಡಿರ್ತಾನೆ. ಇವನು ಎಲಿಜಾ ಮತ್ತು ಆಕೆ ತಾಯಿಯ ಮಾತನ್ನೆಲ್ಲ ಕೇಳ್ತಾನೆ. ಇಲ್ಲಿ ಅವನಿಗೆ ಎಲಿಜಾ ಮತ್ತು ಆಕೆ ತಾಯಿ ಮನುಷ್ಯರ ಮಾಂಸ ತಿಂತಾರೆ ಅಂತ ಗೊತ್ತಾಗುತ್ತೆ. ಈಗ ಸಂದೀಪ್ ಅವರಿಂದ ತಪ್ಪಿಸ್ಕೊಂಡು ಒಂದು ರೂಮ್ ಹತ್ರ ಬರ್ತಾನೆ. ಇಲ್ಲಿ ಒಳಗಿಂದ ಅವನಿಗೆ ಮೆಲ್ವಿನ್ ಸೌಂಡ್ ಕೇಳ್ತಿರುತ್ತೆ. ಆಗ ಸಂದೀಪ್ ಮೆಲ್ವಿನ್ಗೆ ನೀನು ಚಿಂತೆ ಮಾಡಬೇಡ, ನಾನು ಈಗ ಬಂದಿದ್ದೀನಿ, ನಾನು ನಿನ್ನ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಈಗ ಸಂದೀಪ್ ಹೊರಗಿಂದ ಡೋರ್ ಓಪನ್ ಮಾಡೋಕೆ ಟ್ರೈ ಮಾಡ್ತಿರ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ಎಲಿಜಾ ಮತ್ತು ಆಕೆ ತಾಯಿ ಬರ್ತಾಳೆ. ಇವರು ಸಂದೀಪ್ ತಲೆಗೆ ಹೊಡೆದು ಅವನು ಮೂರ್ಛೆ ಹೋಗುವಂತೆ ಮಾಡ್ತಾರೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಸಂದೀಪ್ಗೆ ಎಚ್ಚರಿಕೆ ಆದಾಗ ಆತ ಕೂಡ ಮೆಲ್ವಿನ್ ರೂಮ್ ಅಲ್ಲಿ ಇರ್ತಾನೆ. ಇಲ್ಲಿ ಮೆಲ್ವಿನ್ ನೋವಿನಿಂದ ಕೂಗ್ತಿರ್ತಾನೆ ಮತ್ತು ಸಂದೀಪ್ಗೆ ನನಗೆ ತುಂಬಾ ನೋವಾಗ್ತಿದೆ, ನನ್ನ ಕಾಪಾಡು ಅಂತ ಹೇಳ್ತಾನೆ. ಆಗ ಸಂದೀಪ್ ನೀನು ಭಯಪಡಬೇಡ, ನಾನು ಏನಾದ್ರೂ ಮಾಡಿ ನಿನ್ನ ಇಲ್ಲಿಂದ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅದೇ ಟೈಮಲ್ಲಿ ಮೆಲ್ವಿನ್ ಸತ್ತೋಗ್ತಾನೆ. ಇಲ್ಲಿ ಎಲಿಜಾ ತಾಯಿ ಎಲಿಜಾಗೆ ಆ ಸಂದೀಪ್ ನಮಗೆ ತುಂಬಾ ಸತಾಯಿಸಿದ್ದಾನೆ, ಅವನನ್ನ ಮೊದಲು ಸಾಯಿಸೋಣ ಅಂತ ಹೇಳ್ತಾಳೆ. ಆದ್ರೆ ಇನ್ನೊಂದು ಕಡೆ ಎಲಿಜಾ ಅಜ್ಜಿ ಸಂದೀಪ್ ಇದ್ದ ರೂಮ್ ಒಳಗೆ ಬಂದು ಡೋರ್ ಓಪನ್ ಮಾಡ್ತಾಳೆ ಮತ್ತು ಸಂದೀಪ್ಗೆ ನೀನು ಇಲ್ಲಿಂದ ಬೇಗ ಓಡಿ ಹೋಗು, ಇಲ್ಲಂದ್ರೆ ಆ ತಾಯಿ ಮಗಳು ನಿನ್ನ ಕೂಡ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾಳೆ. ಈಗ ಸಂದೀಪ್ ಮತ್ತು ಮೆಲ್ವಿನ್ ಚೆಕ್ ಮಾಡೋಕೆ ಎಲಿಜಾ ಆ ರೂಮ್ ಹತ್ರ ಬರ್ತಾಳೆ. ಆದ್ರೆ ಡೋರ್ ಮೊದಲೇ ಓಪನ್ ಆಗಿರುತ್ತೆ, ಅಲ್ಲಿ ಸಂದೀಪ್ ಇರಲ್ಲ. ಸಂದೀಪ್ ಆ ರೂಮಿಂದ ಹೊರಗೆ ಬಂದು ಒಂದು ಸ್ಟೋರ್ ರೂಮ್ ಒಳಗೆ ಬಚ್ಚಿಕೊಂಡಿರ್ತಾನೆ. ಇಲ್ಲಿ ಅವನಿಗೆ ಒಬ್ಬ ವ್ಯಕ್ತಿಯ ತಲೆ ಕಾಣುತ್ತೆ. ಇದನ್ನು ನೋಡಿ ಸಂದೀಪ್ಗೆ ಶಾಕ್ ಆಗುತ್ತೆ. ಅವನು ಈ ತಾಯಿ ಮಗಳು ತುಂಬಾ ಜನರನ್ನ ಇಲ್ಲಿ ಸಾಯಿಸಿದ್ದಾರೆ ಅಂತ ಅರ್ಥ ಮಾಡ್ಕೋತಾನೆ. ಈಗ ಎಲಿಜಾ ತನ್ನ ತಾಯಿ ಹತ್ರ ಬಂದು ಸಂದೀಪ್ ಆ ರೂಮ್ ಅಲ್ಲಿ ಇಲ್ಲ ಅಂತ ಹೇಳ್ತಾಳೆ. ಆಗ ಎಲಿಜಾ ತಾಯಿ ಇದು ನಿಮ್ಮ ಅಜ್ಜಿಯ ಕೆಲಸ, ಈಗ ಸಂದೀಪ್ನ ಹುಡ್ಕೋಣ ಅಂತ ಹೇಳ್ತಾಳೆ. ಈಗ ಇವರು ಸಂದೀಪ್ನ ಎಲ್ಲಾ ರೂಮ್ ಅಲ್ಲಿ ಹುಡುಕ್ತಿರ್ತಾರೆ. ಸಂದೀಪ್ ಕೂಡ ಇವರಿಂದ ತಪ್ಪಿಸ್ಕೊಂಡು ತಿರುಗ್ತಿರ್ತಾನೆ. ಸಂದೀಪ್ ಈ ಮನೆಯಿಂದ ಹೊರಗೆ ಬರೋಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಎಲ್ಲಾ ಡೋರ್ ಲಾಕ್ ಆಗಿರುತ್ತೆ. ಇವರು ತುಂಬಾ ಹೊತ್ತು ಸಂದೀಪ್ನ ಹುಡುಕಿದರೂ ಸಂದೀಪ್ ಇವರಿಗೆ ಸಿಗಲ್ಲ. ಈಗ ರಾತ್ರಿ ಆದಾಗ ಸಂದೀಪ್ ಒಂದು ಕಡೆ ಕೂತ್ಕೊಂಡಿರ್ತಾನೆ. ಆಗ ಅವನು ಎಲಿಜಾ ತಾಯಿ ಕೈಗೆ ಸಿಕ್ಕಾಕೋತಾನೆ. ಎಲಿಜಾ ತಾಯಿ ಕಿಟಕಿಯಿಂದ ಕೈ ಹಾಕಿ ಸಂದೀಪ್ ಕುತ್ತಿಗೆನ ಹಿಡ್ಕೊತಾಳೆ. ಈಗ ಆಕೆ ಎಲಿಜಾನ ಕರಿತಿರ್ತಾಳೆ. ಆಗ ಸಂದೀಪ್ ಕೈಗೆ ಪೆನ್ ಬರುತ್ತೆ. ಆತ ಎಲಿಜಾ ತಾಯಿ ಕೈಗೆ ಅದನ್ನ ಚುಚ್ಚಿ ಅಲ್ಲಿಂದ ತಪ್ಪಿಸ್ಕೊತಾನೆ. ಅದೇ ಟೈಮಲ್ಲಿ ಎಲಿಜಾ ಗನ್ ತಗೊಂಡು ಬರ್ತಾಳೆ. ಈಕೆ ಸಂದೀಪ್ನ ಶೂಟ್ ಮಾಡ್ತಿರ್ತಾಳೆ. ಆಗ ಬುಲೆಟ್ ಬಂದು ಸಂದೀಪ್ ಕಾಲಿಗೆ ಬೀಳುತ್ತೆ. ಆದ್ರೂ ಅವನು ಅವರಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಈಗ ಇವರು ಮತ್ತೆ ಸಂದೀಪ್ನ ಹುಡುಕ್ತಿರ್ತಾರೆ. ಒಂದು ಟೈಮ್ ಬಂದಾಗ ಸಂದೀಪ್ ಎಲಿಜಾ ತಾಯಿನ ಹಿಡ್ಕೊತಾನೆ. ಎಲಿಜಾ ಇವನ ಮುಂದೆ ನಿಂತಿರ್ತಾಳೆ. ಆಕೆ ಕೈಯಲ್ಲಿ ಗನ್ ಇರುತ್ತೆ. ಆದ್ರೆ ಸಂದೀಪ್ ಕೈಯಲ್ಲಿ ಚಾಕು ಇರುತ್ತೆ. ಆತ ಅದನ್ನ ಎಲಿಜಾ ತಾಯಿ ಕುತ್ತಿಗೆಗೆ ಇಟ್ಟಿರ್ತಾನೆ. ಈತ ಎಲಿಜಾಗೆ ನೀನು ಗನ್ ಬಿಸಾಕು ಅಂತ ಹೇಳ್ತಾನೆ. ಈಗ ಅಲ್ಲಿ ಎಲಿಜಾ ಅಜ್ಜಿ ಬರ್ತಾಳೆ. ಆಗ ಸಂದೀಪ್ ಎಲಿಜಾ ಅಜ್ಜಿಗೆ ನೀವು ಕೀ ತಗೊಂಡು ಡೋರ್ ಓಪನ್ ಮಾಡಿ, ನಾವಿಬ್ರು ಇಲ್ಲಿಂದ ಓಡೋಗೋಣ ಅಂತ ಹೇಳ್ತಾನೆ. ಆಗ ಎಲಿಜಾ ಅಜ್ಜಿ ಹಾಗೆ ಮಾಡ್ತಾಳೆ. ಆಗ ಎಲಿಜಾ ತಾಯಿ ಎಲಿಜಾಗೆ ಏನ್ ನೋಡ್ತಾ ಇದೀಯಾ, ಇವನನ್ನ ಶೂಟ್ ಮಾಡು ಅಂತ ಹೇಳ್ತಾಳೆ. ಆಗ ಎಲಿಜಾ ಗನ್ ತಗೊಂಡು ಸಂದೀಪ್ಗೆ ಶೂಟ್ ಮಾಡ್ತಾಳೆ. ಆದ್ರೆ ಬುಲೆಟ್ ಮಿಸ್ ಆಗಿ ಎಲಿಜಾ ತಾಯಿಗೆ ಬೀಳುತ್ತೆ. ಆಕೆ ಅಲ್ಲೇ ಸತ್ತೋಗ್ತಾಳೆ. ಇದನ್ನು ನೋಡಿ ಎಲಿಜಾ ತುಂಬಾ ಅಳ್ತಾಳೆ. ಆಗ ಸಂದೀಪ್ ಎಲಿಜಾ ತಲೆಗೆ ಹೊಡಿತಾನೆ. ಆಕೆ ಅಲ್ಲೇ ಮೂರ್ಛೆ ಹೋಗ್ತಾಳೆ. ಈಗ ಇವನು ಎಲಿಜಾ ಅಜ್ಜಿನ ಕರ್ಕೊಂಡು ಅಲ್ಲಿಂದ ಹೊರಗೆ ಬರ್ತಾನೆ. ಈಗ ಇವರು ಮೆಲ್ಲಗೆ ನಡ್ಕೊಂಡು ಆ ಕಾಡ್ನ ದಾಟ್ತಿರ್ತಾರೆ. ಆದ್ರೆ ಸ್ವಲ್ಪ ಹೊತ್ತು ಮುಂದೆ ನಡೆದಾಗ ಇವನಿಗೆ ಎಲಿಜಾ ಅಜ್ಜಿ ಕಾಣಲ್ಲ. ಅವನು ಎಲ್ಲ ಕಡೆ ಎಲಿಜಾ ಅಜ್ಜಿನ ಹುಡುಕ್ತಾನೆ. ಆಗ ಹಿಂದೆಯಿಂದ ಯಾರೋ ಸಂದೀಪ್ಗೆ ಸ್ಟ್ಯಾಪ್ ಮಾಡ್ತಾರೆ. ಸಂದೀಪ್ ಹಿಂದೆ ತಿರುಗಿ ನೋಡಿದಾಗ ಅದು ಬೇರೆ ಯಾರು ಅಲ್ಲ, ಎಲಿಜಾ ಅಜ್ಜಿ ಆಗಿರ್ತಾಳೆ. ಎಲಿಜಾ ಅಜ್ಜಿ ಇಲ್ಲಿ ಸಂದೀಪ್ಗೆ ತನ್ನ ಸ್ಟೋರಿ ಹೇಳ್ತಾಳೆ. ಆಕ್ಚುಲಿ ಈಕೆ ಕೂಡ ನರಮಕ್ಷಿ ಆಗಿರ್ತಾಳೆ. ಆಕ್ಚುಲಿ ಎಲಿಜಾ ಮತ್ತು ಎಲಿಜಾ ತಾಯಿಗೆ ಮನುಷ್ಯರನ್ನ ತಿನ್ನೋದು ಈಕೆನೆ ಕಲಿಸಿರ್ತಾಳೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಆಕ್ಚುಲಿ ಎಲಿಜಾ ಅಜ್ಜಿಗೆ ಮದುವೆ ಆದಾಗ ಆಕೆ ತನ್ನ ಗಂಡನ ಜೊತೆ ಹನಿಮೂನ್ಗೆ ಅಮೆರಿಕಕ್ಕೆ ಹೋಗಿರ್ತಾಳೆ. ಇಲ್ಲಿ ಆಕೆಗೆ ತನ್ನ ಗಂಡ ಡ್ರಗ್ಸ್ ಡೀಲಿಂಗ್ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ಆದ್ರೆ ಹೊರಗೆ ಪೊಲೀಸರ ಚೆಕಿಂಗ್ ತುಂಬಾ ಇದ್ದಿದ್ದರಿಂದ ತುಂಬಾ ದಿನಗಳವರೆಗೆ ಆತ ರೂಮ್ ಬಿಟ್ಟು ಹೊರಗೆ ಹೋಗಿರಲ್ಲ. ಮತ್ತು ಆತ ಇಂಡಿಯಾಗೆ ಬರಬೇಕಾದ್ರೆ ಪೊಲೀಸರು ಇವನನ್ನ ಹುಡುಕ್ತಿರ್ತಾರೆ. ಆಗ ಇವರಿಗೆ ಒಂದು ಪ್ರೈವೇಟ್ ಜೆಟ್ ಇಂಡಿಯಾಗೆ ಹೋಗ್ತಿದೆ ಅಂತ ಗೊತ್ತಾಗುತ್ತೆ. ಆಗ ಇವರು ಅದೇ ಜೆಟ್ ಅಲ್ಲಿ ಕುಂತು ತಾವು ಕೂಡ ಇಂಡಿಯಾಗೆ ಹೋಗ್ಬೇಕಂತ ಡಿಸೈಡ್ ಮಾಡ್ತಾರೆ.
ಇವರು ಈಗ ಆ ಜಟ್ ಹತ್ರ ಬಂದಾಗ ಅಲ್ಲಿ 30-40 ಜನ ಇಂಡಿಯಾಗೆ ವಾಪಸ್ ಬರ್ತಿರ್ತಾರೆ. ಇವರು ಕೂಡ ಅವರ ಜೊತೆ ಕೂತು ವಾಪಸ್ ಬರ್ತಿರ್ತಾರೆ. ಇವರು ದಾರಿಯಲ್ಲಿ ಬರ್ತಿದ್ದಾಗ ಅವರ ಪ್ಲೇನ್ ಕ್ರಾಶ್ ಆಗುತ್ತೆ. ಅದು ಒಂದು ಹಿಮ ಪ್ರದೇಶದಲ್ಲಿ ಬೀಳುತ್ತೆ. ಇದರಿಂದ ಜನರಿಗೆ ಗಾಯವಾಗುತ್ತೆ, ಆದ್ರೆ ಯಾರ ಪ್ರಾಣ ಹೋಗಿರಲ್ಲ. ಆದ್ರೆ ಇವರ ಹತ್ರ ಲಿಮಿಟೆಡ್ ಫುಡ್ ಇರುತ್ತೆ. ಅದರಿಂದ ಸ್ವಲ್ಪ ದಿನ ಇವರು ಅಲ್ಲಿ ಸರ್ವೈವ್ ಮಾಡ್ತಾರೆ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಫುಡ್ ಮುಗಿಯುತ್ತೆ. ಇದರಿಂದ ಜನ ಒಂದೊಂದಾಗಿ ಸಾಯೋಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಬದುಕಿದ್ದ ಜನ ಹೇಗಾದ್ರೂ ಮಾಡಿ ತಾವು ಸರ್ವೈವ್ ಆಗ್ಬೇಕಂತ ಆ ಸತ್ತ ಜನರ ಮಾಂಸ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಇವರು ಆ ಮಾಂಸ ತಿಂತ ಸ್ವಲ್ಪ ದೂರ ನಡೆದು ಇಂಡಿಯಾ ಬಾರ್ಡರ್ ಗೆ ಬರ್ತಾರೆ. ಈಗ ಇವರು ಕೇರಳದಲ್ಲಿ ಒಂದು ಪ್ಲೇಸ್ ಗೆ ಬಂದು ಸೆಟ್ಲ್ ಆಗ್ತಾರೆ. ಈಗ ಇಲ್ಲಿ ಸ್ವಲ್ಪ ದಿನ ಕಳೆಯುತ್ತೆ. ಆದ್ರೆ ಇವರಿಗೆ ಮನುಷ್ಯರ ಮಾಂಸ ತಿನ್ನೋ ಟೇಸ್ಟ್ ಬಾಯಿಂದ ಹೋಗಿರಲ್ಲ. ಅವರಿಗೆ ಮನುಷ್ಯರ ಮಾಂಸ ತಿನ್ಬೇಕಂತ ಆಸೆ ಆಗ್ತಿರುತ್ತೆ. ಆಗ ಇವರು ತಮಗೆ ಫ್ರೆಂಡ್ಸ್ ಆದ ಜನರನ್ನ ಟ್ರ್ಯಾಪ್ ಮಾಡಿ ಅವರನ್ನ ಸಾಯಿಸಿ ತಿಂತಿರ್ತಾರೆ. ಇವರು ಒಬ್ಬ ವ್ಯಕ್ತಿಯನ್ನ ಸಾಯಿಸಿದ ಮೇಲೆ ಅವನನ್ನ 1 ತಿಂಗಳು ತಿಂತಿರ್ತಾರೆ. ಈಗ ಎಲಿಜಾ ಅಜ್ಜಿ ತನ್ನ ಮಗಳಿಗೂ ಕೂಡ ಮನುಷ್ಯರ ಮಾಂಸವನ್ನ ಟೇಸ್ಟ್ ಮಾಡಿಸ್ತಿರ್ತಾಳೆ. ಇದೇ ಸೀನ್ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ದು. ಇದರಿಂದ ಎಲಿಜಾ ತಾಯಿಗೂ ಮನುಷ್ಯರ ಮಾಂಸ ತಿನ್ನೋ ಅಡಿಕ್ಷನ್ ಆಗುತ್ತೆ. ಆದ್ರೆ ಎಲಿಜಾ ತಾಯಿಗೆ ಎಲಿಜಾ ಹುಟ್ಟಿದ ಮೇಲೆ ಆಕೆ ತನ್ನ ಮಗಳನ್ನ ಜಾಸ್ತಿ ಜೀವ ಮಾಡ್ತಾಳೆ ಮತ್ತು ಆಕೆಗೆ ಕೂಡ ಮನುಷ್ಯರ ಮಾಂಸ ತಿನ್ನೋ ಅಡಿಕ್ಷನ್ ಮಾಡಿಸ್ತಾಳೆ. ಇದರಿಂದ ಈಗ ತಾಯಿ ಮಗಳು ಸೇರಿ ಮನುಷ್ಯರನ್ನ ಟ್ರ್ಯಾಪ್ ಮಾಡಿ ಅವರನ್ನ ಕೊಂದು ತಿಂತಿರ್ತಾರೆ. ಆದ್ರೆ ಎಲಿಜಾ ಅಜ್ಜಿಗೆ ಏನು ಕೊಡ್ತಿರಲ್ಲ, ಮನುಷ್ಯರ ಮಾಂಸವನ್ನ ಅವರೇ ತಿಂತಿರ್ತಾರೆ. ಇದರಿಂದ ಎಲಿಜಾ ಅಜ್ಜಿ ಮನುಷ್ಯರ ಮಾಂಸ ತಿಂದು ತುಂಬಾ ದಿನಗಳಾಗಿರುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ಎಲಿಜಾ ಅಜ್ಜಿ ಸಂದೀಪ್ಗೆ, ನಾನು ನಿನ್ನ ನೋಡಿದಾಗ ನಿನ್ನ ನಾನೇ ತಿನ್ಬೇಕಂತ ಅನಿಸಿತ್ತು, ಅದಕ್ಕೆ ನಿನ್ನ ತಪ್ಪಿಸುವಂತೆ ನಾಟಕ ಮಾಡಿ ಇಲ್ಲಿವರೆಗೆ ಕರ್ಕೊಂಡು ಬಂದೆ. ಈಗ ನಿನ್ನ ಸಾಯಿಸಿ ನಾನು ನಿನ್ನ ತಿಂತೀನಿ ಅಂತ ಹೇಳ್ತಾಳೆ. ಈಗ ಆಕೆ ಸಂದೀಪ್ನ ಸಾಯಿಸ್ಬಿಡ್ತಾಳೆ. ಸಂದೀಪ್ ಸಾಯುವಾಗ ಅಂಜಲಿನ ನೆನಪು ಮಾಡ್ಕೊತಿರ್ತಾನೆ. ಈಗ ಸೀನ್ 6 ತಿಂಗಳ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿಂದ ಒಬ್ಬ ವ್ಯಕ್ತಿ ಹೋಗ್ತಿದ್ದಾಗ ಅವನ ಕಾರ್ ಬ್ರೇಕ್ ಡೌನ್ ಆಗುತ್ತೆ. ಆತ ಹೊರಗೆ ಬಂದು ಅಲ್ಲಿ ಯಾರಿಂದಾದ್ರೂ ಹೆಲ್ಪ್ ಕೇಳಬೇಕಂತ ನೋಡ್ತಿರ್ತಾನೆ. ಆಗ ಅವನಿಗೆ ಕಾಡಿನ ಮಧ್ಯದಲ್ಲಿ ಎಲಿಜಾ ಮನೆ ಕಾಣುತ್ತೆ. ಅದನ್ನು ನೋಡಿ ಆತ ಇಷ್ಟು ದೊಡ್ಡ ಮನೆ ಈ ಕಾಡಿನ ನಡುವೆ ಯಾರು ಕಟ್ಟಿರಬಹುದು ಅಂತ ಯೋಚನೆ ಮಾಡ್ತಾನೆ. ಆದ್ರೆ ತನಗೆ ಬೇಕಾದ ಹೆಲ್ಪ್ ಕೇಳೋಕೆ ಆ ಮನೆ ಕಡೆ ಹೋಗ್ತಾನೆ. ಇಲ್ಲಿ ಡೋರ್ ನಾಕ್ ಮಾಡಿದಾಗ ಅಲ್ಲಿ ಎಲಿಜಾ ಡೋರ್ ಓಪನ್ ಮಾಡ್ತಾಳೆ. ಈಕೆ ಆ ವ್ಯಕ್ತಿನ ನೋಡಿ ಲೈಟ್ ಆಗಿ ಸ್ಮೆಲ್ ಮಾಡ್ತಾಳೆ. ಅಂದರೆ ಈ ವ್ಯಕ್ತಿನೇ ಇವರ ನೆಕ್ಸ್ಟ್ ಟಾರ್ಗೆಟ್ ಆಗಿರ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.